ಆಮೇನ್ ಆಮೇನ್. ಹಲ್ಲೆಲೂಯಾ. ನಾವು ನಿಲ್ಲುವುದು ನಿರ್ಮೂಲವಾಗದೇ ಇರುವುದು ಆತನ ಕೃಪೆ. ನಾವು ನಿற்பದು ನಿರ್ಮೂಲಮಾಗಾതെ ಇರುವುದುம் அவருடைய சுத்த கிருபை. ಹಲ್ಲೆಲೂಯಾ. ಸೈತಾನ ನಮ್ಮನ್ನು ಇಡಬೇಕು ನೋಡ್ತಾನೆ, ತಳ್ತಾನೆ, ಸಮಸ್ಯೆಗಳು ತರ್ತಾನೆ, ಹೋರಾಟಗಳು ತರ್ತಾನೆ, ನಿಂದೆಗಳು ತರ್ತಾನೆ, ಅವಮಾನ ತರ್ತಾನೆ, ಶೋಧನೆಗಳನ್ನ ತರ್ತಾನೆ. ಹಲ್ಲೆಲೂಯಾ. ಆದರೆ ನಮ್ಮನ್ನು ಕಾಯುವಂಥ ದೇವರು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುವಾತನಾಗಿದ್ದಾರೆ. நம்மளை காக்கிறவர் கர்த்தர், தூங்குறதும் இல்லை ಉರಂಗಿರೋದಿಲ್ಲ. ನಮ್ಮನ್ನು ಕಾಯುವ ಕರ್ತನು ತುಕ್ಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಸೈತಾನ ಏನೇ ತಂತ್ರಗಳನ್ನು ತಂದರು, ಏನೇ ಹೋರಾಟಗಳನ್ನ ತಂದರು, ಜಯಗೊಳ್ಳುವುದಕ್ಕೆ ನಮಗೆ ಅಧಿಕಾರ ಕೊಟ್ಟಂಥ ದೇವಾದಿ ದೇವನಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಅದರಲ್ಲಿ ಇವತ್ತು ಒಂದು ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಏನು ಅಧಿಕಾರ ಕೊಟ್ಟಿದ್ದಾರೆ? நமக்கு ஒரு அதிகாரத்தை கொடுத்திருக்கிறார். என்ன அந்த அதிகாரம்? எப்படிப்பட்ட அதிகாரத்தை ஆண்டவர் நம்ம தேவ பிள்ளைகளுக்கு கொடுத்திருக்கிறார் என்று, ದೇವರ ಮಕ್ಕಳಿಗೆ ಯಾವ ಅಧಿಕಾರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಇವತ್ತು ದೇವರ ವಾಕ್ಯದಿಂದ ನಾವು ನೋಡ್ಕೊಳ್ಳೋಣ. ಒಂದು ವಾಕ್ಯ ಓದೋಣ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಓದೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಾಕ್ಯ. ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. 10:19 அம்மா. இதோ சர்ப்பங்களையும் தேள்களையும் மிதிக்கவும் சத்துருக்களுடைய சகல வல்லமையும் மேற்கொள்ளவும் உங்களுக்கு அதிகாரம் கொடுக்கிறேன். ஒன்றும் உங்களை சேதப்படுத்துவதில்லை. ಹಲ್ಲೆಲೂಯಾ ಅಲ್ರಿ, ಹಲ್ಲೆಲೂಯಾ ಅಲ್ರಿ. ಆಮೆನ್. ಇವಾಗ ಎಲ್ಲ ಸೇರಿ ಓದನ್ವಾ? 10ನೇ ಅಧ್ಯಾಯ 19ನೇ ವಾಕ್ಯ ಓದೋಣ. ನೋಡಿರಿ, ಹಾವುಗಳನ್ನ, ಚೇಳುಗಳನ್ನ, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೇನು ಕೊಟ್ಟಿದ್ದಾರೆ? அதிகார கொட்டிದ್ದಾರೆ. அதிகாரத்தை கொடுத்திருக்கிறார் ஆண்டவர். நமக்கு ஒரு அதிகாரம் உண்டு. இயேசுவின் நாமத்தினால நீ அதிகாரமாக எதை சொன்னாலும் அதை நிறைவேற்றுவார். ಯೇಸುವಿನ ನಾಮದಲ್ಲಿ ನಿನಗೆ ಕೊಡಲ್ಪಟ್ಟಂಥ ಅಧಿಕಾರದಿಂದ, ಹಲ್ಲೆಲೂಯಾ, ನೀನೇನು ಬೇಡ್ಕೊಂಡ್ರು ದೇವರು ಮಾಡ್ತಾರೆ. ಅದರಿಂದ ವಾಕ್ಯಳತೆ ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ನಮ್ಗೆ ಅಧಿಕಾರ ಇದೆ. ನಾವು ಬಳಿಲಿ ಹೋದವರಲ್ಲ, ನಾವು ಸೋತು ಹೋದವರಲ್ಲ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ನಮ್ಮ ಪಾಪಗಳ ಪರಿಹಾರವಾಗಿ, ಹಲ್ಲೆಲೂಯಾ, ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರೋ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿರೋದ್ರಿಂದ, ಹಲ್ಲೆಲೂಯಾ, ನಾವು ಸಮಸ್ತವನ್ನು ಜಯಗೊಳ್ಳುವುದಕ್ಕೆ ನಮಗೆ ಅಧಿಕಾರ ಉಂಟು. ಅಧಿಕಾರವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. அந்த அதிகாரத்தை பயன்படுத்திக்கொள்ளணும். அந்த அதிகாரத்தை நாம் பயன்படுத்தலைன்னா பிசாசு மேற்கொள்ளுவான். ನಮ್ಮ ಅಧಿಕಾರವನ್ನು ನಾವು ಉಪಯೋಗ ಮಾಡದೆ ಹೋದರೆ ಶೈತಾನ ನಮ್ಮ ಮೇಲೆ ಜಯಗೊಳ್ತಾನೆ. ಹಲ್ಲೆಲೂಯಾ. ಅದರಿಂದನೇ ದೇವರ ವಾಕ್ಯ ಹೇಳುತ್ತೆ, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ, ಹಲ್ಲೆಲೂಯಾ, ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. உங்களுக்கு அதிகாரத்தை கொடுத்துருக்கிறேன். பாம்புகளையும் தேள்களையும் மிதிக்க முடியும். அந்தகார சக்தியின் பலங்களை அது மிதிக்க முடியும். அதிகாரத்தை கொடுத்திருக்கிறார். ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ಹಲ್ಲೆಲೂಯಾ. ಯಾವ ಕೇಡು ನಮಗೆ ಮಾಡೋಕ್ಕೆ ಅಧಿಕಾರ ಇಲ್ಲ. ಯಾಕಂದರೆ ಭೂಮಿ ಆಕಾಶಗಳನ್ನ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ನಮಗೋಸ್ಕರ ಆಕಾಶದ ಕೆಳಗೆ ಭೂಮಿ ಮೇಲೆ ಎಲ್ಲ ಅಧಿಕಾರ ಪಡೆದಂಥ ಯೇಸುಸ್ವಾಮಿ ಹೇಳ್ತಾರೆ, ಅವು
ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ಅಲ್ಲೆಲ್ಲೂ ಹೇಳ್ರಿ, ಕೇಡು ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದು ಕೇಡು ಮಾಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ಪಾಪದ ಜೀವಿತ ಇರಬೇಕು, ಅಶುದ್ಧ ಜೀವಿತ ಇರಬೇಕು, ಪ್ರಾರ್ಥನೆ ಇಲ್ಲದಂಥ ಒಂದು ಜೀವಿತ ಇರಬೇಕು. ಅಲ್ಲೆಲ್ಲೂಯ. ನಮ್ಮಲ್ಲಿ ಸುಳ್ಳು, ಮೋಸ, ಅಶುದ್ಧವಾದ ಜೀವಿತ ನಮ್ಮಲ್ಲಿರುವಾಗ ಸೈತಾನ ನಮ್ಮನ್ನು ತುಳಿದು ಬಿಡ್ತಾನೆ. ನಾವು ಪರಿಶುದ್ಧರಾಗಿ ದೇವರಲ್ಲಿ ಭಯದಲ್ಲೂ ಭಕ್ತಿಯಲ್ಲೂ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವುದಾದರೆ ಸೈತಾನ ನಮ್ಮನ್ನು ನೋಡಿ ಎದುರ್ತಾನಂತೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ಸೈತಾನ ನಮ್ಮನ್ನು ನೋಡಿನೇ ಎದುರ್ತಾನಂತೆ. ಅದರಿಂದ ಕ್ರಿಸ್ತನು ನಮಗೆ ನಿಜವಾದ ಹಾವುಗಳನ್ನು ಮತ್ತು ಚೇಳುಗಳು ಹಾಗೂ ಹಾವು ಮತ್ತು ಚೇಳಿನಂಥ ದುರಾತ್ಮಗಳ ಮೇಲೆ. ಅಲ್ಲೆಲ್ಲೂಯ. ಅಂದರೆ ನಾವಾಗ ಹಾವು ಹಿಡ್ಕೊಂಡು ಕುಟ್ಕೊಂಡು ಚೇಳು ಹಿಡ್ಕೊಂಡು ಕೂರೋ ಕತೆ ಅಲ್ಲ. ನಾವು ಹಾವು ಹಿಡಿಯೋರು ಅಲ್ಲ, ಚೇಳು ಹಿಡಿಯೋರು ಅಲ್ಲ. ಅಲ್ಲೆಲ್ಲೂ ಹೇಳ್ರಿ, ಇವೆಲ್ಲ ದುರಾತ್ಮಗಳು. ಹಾವುಗಳು ಚೇಳಿನಂತಿರುವ ದುರಾತ್ಮಗಳ ಮೇಲೆ ಅಧಿಕಾರವನ್ನು ಕೊಟ್ಟು ಸೈತಾನನ ಪ್ರಮುಖ ಅಂದರೆ ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಹಾವುಗಳನ್ನು, ಚೇಳುಗಳನ್ನು ಅಂದರೆ ಸರ್ಪವು ಅಲ್ಲೆಲ್ಲೂಯ ನಮ್ಮನ್ನು ವಂಚಿಸದಂತೆ, ನಮ್ಮನ್ನು ವಂಚನೆಗೆ ಒಳಗಾಗದಂತೆ, ಅವನು ವಂಚಿಸುವುದನ್ನು ನಮ್ಮನ್ನು ತಪ್ಪಿಸುವುದಕ್ಕೋಸ್ಕರ ಅಲ್ಲೆಲ್ಲೂಯ ಆ ದುರಾತ್ಮಗಳ ಮೇಲೆ ಅಧಿಕಾರವನ್ನು ಕೊಟ್ಟನು. ಸೈತಾನೇ ನಮ್ಮ ಪ್ರಮುಖ ವೈರಿ. ಯಾರು ನಮಗೂ ಎದಿರಿನ ಪಿಸಾಸ್ತ. அவன் எப்பவுமே நம்ம கெடுக்கவும் நம்ம பாழாக்கவும் தான் அவனுடைய வேலை. ನಮ್ಮನ್ನು ಕೆಡಿಸುವುದಕ್ಕೂ, ನಿರ್ಮೂಲ ಮಾಡುವುದಕ್ಕೂ, ಪಾಪದಲ್ಲಿ ತುಂಬುವುದಕ್ಕೂ, ಪಾಪಿಗಳಾಗಿ ಮಾರ್ಪಡಿಸುವುದಕ್ಕೂ ನಮಗೆ ಆತನೇ ಪ್ರಮುಖನಾಗಿದ್ದಾನೆ. ಯಾಕಂದರೆ ಆತನೇ ನಮ್ಮನ್ನು ಈ ಸೈತಾನು ಬಿಳಿಸಕ್ಕೆ ನೋಡ್ತಾನೆ. ಯಾವಾಗ ನಮ್ಮಲ್ಲಿ ಅಪನಂಬಿಕೆ, ಅವಿಶ್ವಾಸ, ಈ ಒಂದು ವಿಷಯಕ್ಕೆ ಪ್ರಾರ್ಥನೆ ಮಾಡ್ತೀವಿ, ಆ ಪ್ರಾರ್ಥನೆ ನೆರವೇರದೆ ಹೋದರೆ ಅಯ್ಯೋ ಏನು ಪ್ರಾರ್ಥನೆ ಮಾಡೋದು. ಇವಾಗ ನಮ್ಮ ಬ್ರದರ್ ಸಾಕ್ಷಿ ಕೊಟ್ಟರು. ಎಷ್ಟು ವರ್ಷ ಆಯ್ತು ಬ್ರದರ್ ರಕ್ಷಣೆ ಹೊಂದಿ? 11 ವರ್ಷ. 11 ಅಂದರೆ ಅದೇ ಎಷ್ಟಾಯ್ತು? ಆಮೇನ್, ಹಲ್ಲೆಲೂಯಾ. 15 ವರ್ಷದಿಂದ ಆ ಕುಟುಂಬ ದೇವರನ್ನೇ ದೃಷ್ಟಿಸಿ ನೋಡ್ತಾ ಪ್ರಾರ್ಥನೆ ಮಾಡ್ತು. ಅಲ್ಲೆಲ್ಲ ಹೇಳ್ರಿ, ದಿನೇ 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 ನಾವು ಪ್ರಾರ್ಥನೆಯಲ್ಲಿ ಬೆಳೀತಾ 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 ಬರುವಾಗ ಈ ಸೈತಾನನ ತಂತ್ರಗಳು ಮುರಿತಾ 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 ಹೋಗ್ತಾ ಇರುತ್ತೆ. ಅವನ ಬಲಗಳು ಮುರಿಯಲ್ಪಡುತ್ತೆ, ಸೈತಾನನ ಶಕ್ತಿಗಳು ಮುರಿಯಲ್ಪಡುತ್ತೆ. ಅದರಿಂದ ಪ್ರಾರ್ಥನೆಯಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಜಪಮೇ ಜಯಂ, ಪ್ರಾರ್ಥನೆನೇ ಜಯ. ಹಲ್ಲೆಲೂಯಾ. ಅದರಿಂದ ಸೈತಾನ ಏನು ಮಾಡ್ತಾನಂದರೆ ಅನೇಕ ವೇದನೆಗಳನ್ನ, ಶೋಧನೆಗಳನ್ನ ನಾವು ರಕ್ಷಣೆ ಹೊಂದಿದ ಮೇಲೆ ನಮಗೆ ಕಾಯಿಲೆ ಬರದೇ ಇರಲ್ಲ, ರೋಗ ಬರದೇ ಇರಲ್ಲ. ಹಲ್ಲೆಲೂಯಾ ಹೇಳ್ರಿ. ಯಾಕಂದರೆ ರಾತ್ರಿ ಭೋಜನ ತೆಗೆದುಕೊಳ್ಳುವ ನಾವು ನೋಡ್ತೀವಿ, ನಿಮ್ಮಲ್ಲಿ ಬಲಹೀನರು, ರೋಗಿಗಳು ಆಗಿರ್ತಾರೆ. ಯಾಕಂದ್ರೆ ನಾವು ತಪ್ಪಿ ಮಾಡಿ ಪವಿತ್ರ ರಾತ್ರಿ ಭೋಜನಲ್ಲಿ ನಾವು ಬಾಯಿಟ್ರೆ ನಮಗೆ ದಂಡನೆ ಬರುತ್ತೆ. ಹಲ್ಲೆಲೂಯಾ ಹೇಳ್ರಿ. ಹಂಗೆ ಬರೋ ರೋಗ ಬರುತ್ತೆ. ಸೈತಾನ ತಂದಾಕ ರೋಗವನ್ನೆಲ್ಲ ದೇವ್ರು ಮುರಿದಾಡ್ತಾರೆ. ಯೋಬನಿಗೆ ಸೈತಾನ ರೋಗವನ್ನು ತಂದಾಕ್ತಾ ಹಲ್ಲೆಲೂಯಾ ಹೇಳ್ರಿ. ದೇವರು ಅದರಿಂದ ಬಿಡುಗಡೆ ಕೊಟ್ಟು 7ರಷ್ಟು ಆಶೀರ್ವಾದವನ್ನು ಕೊಟ್ಟಂಥ ನಮ್ಮ ದೇವಾದಿದೇವ. ಅದರಿಂದ ಸೈತಾನನಿಗೆ ನಾವು ಸ್ಥಳ ಕೊಡದಂತೆ ನಾವು ಎಚ್ಚರಿಕೆ ವಹಿಸಿರ್ಬೇಕು. ಯಾಕಂದರೆ ಹಾವುಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೆ ನಮಗೆ ಅಧಿಕಾರ. ಅಂದರೆ ಆ ಸೈತಾನ ಸರ್ಪದಂತೆ ಮಾಡುವಂಥ ಎಲ್ಲ ಕಾರ್ಯಗಳನ್ನು ನಮ್ಮನ್ನು ತುಳಿಯುವುದಕ್ಕೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದರಿಂದ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದೋಣ. ಮಾರ್ಕನು 16:17. விசுவாசிக்கிறவனுடைய நடக்கும் அடையாளங்கள் யாவனை
என் நாமத்தினாலே பிசாசுகளை துரத்துவார்கள், நவமான பாஷைகளை பேசுவார்கள், சர்ப்பங்களை எடுப்பார்கள், சாவுக்கு ஏதுவான யாதொன்றையும் குடித்தாலும் அது அவர்களுக்கு சேதப்படுத்தாது. வியாதிஸ்தர்கள் மேல் கைகளை வைப்பார்கள், அப்பொழுது அவர்கள் ಸ್ವಸ್ಥமாவார்கள். ಹಲ್ಲೆಲೂಯಾ. ಅದರಿಂದ ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳನ್ನ ಆತನು ಉಂಟು ಮಾಡುವನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆ ನಂಬಿಕೆ ಬೇಕು. ಆ ನಂಬಿಕೆಯಲ್ಲಿ ಸ್ಥಿರವಾಗಿರ್ಬೇಕು. விசுவாசத்தில் நிலைத்திருக்கணும். ஏதோ சர்ச்சுக்கு வந்தியா, கை தட்டினியா, கொஞ்ச நேரம் உக்காந்தியா, பாட்டு நல்லா இருந்துச்சு, ஏதோ பாஸ்டர் பேசினாரு, நீ போனீன்னா உன் வாழ்க்கையில் ஒரு ஆசீர்வாதம் ಕಾಣ முடியாது. ನೀ ಆಲೆಗೆ ಬಂದೆ, ಏನೋ ಕೂತೆ, ಏನೋ ನೋಡಿದೆ, ಏನೋ ಓದೆ ಅಂತ ಹೇಳಿದ್ರೆ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಅದರಿಂದ ವಾಕ್ಯ ಹೇಳುತ್ತೆ, ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗ್ತದೆ. ಆತನ ನಂಬಿದರು. ಯಾಕಂದರೆ ಚೇಳುಗಳನ್ನು ಹಾವುಗಳನ್ನು ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಇದೆ. ಅದರಿಂದ ಅಧಿಕಾರ ಹೆಂಗಾಗತ್ತಂದರೆ, ಈ ಸೂಚಕ ಕಾರ್ಯಗಳು ಉಂಟಾಗುವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಹಲ್ಲೆಲೂಯಾ. ಯಾಕಂದರೆ ಆತನು ಹಾವು ಅಂದರೆ ಅದರ ಮೇಲೆ ನಮಗೆ ಜಯ ಕೊಡುವಂಥ ದೇವರಾಗಿದ್ದಾರೆ. ಅದರ ಮೇಲೆ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ದೆವ್ವ ನಮ್ಮನ್ನು ಬಿಟ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ಓಡೋಗುತ್ತೆ. ಅಲ್ಲೆಲ್ಲೂ ಹೇಳ್ರಿ. ಯಾಕಂದರೆ ಪ್ರಾರ್ಥನೆಯಲ್ಲಿ ಬಲ ಇದೆ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ನೀನು ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಂಡ್ರು ನಾನು ಮಾಡ್ತೇನೆ ಅಂತೇಳಿ ದೇವ್ರ ವಾಕ್ಯ ಹೇಳ್ತದೆ. ಬೇಡಿಕೊಳ್ಳ್ರಿ, ಕೊಡಲ್ಪಡುತ್ತದೆ, ತಟ್ಟಿರಿ, ತೆರೆಯಲ್ಪಡುತ್ತದೆ, ಹುಡುಕಿರಿ, ಕಂಡುಕೊಳ್ಳುವಿರಿ. ಅಲ್ಲೆಲ್ಲೂಯಾ. ತಟ್ಟಬೇಕು, ಕೇಳಬೇಕು, ದೇವರನ್ನು ಹುಡುಕಬೇಕು. ಆತುರದಿಂದ ಹುಡುಕುವವರು ಕಂಡುಕೊಳ್ತಾರೆ. ಅಪ್ಪ, ನಾನು ನೀನು ನೋಡಲೇಬೇಕು, ನಿನ್ನ ಮುಖ ದರ್ಶನ ಆಗಲೇಬೇಕು ಅಂತ ನೀವು ಹಠ ಹಿಡಿದು ಮನಸ್ಸಿಂದ ನೀವು ಪ್ರಾರ್ಥನೆ ಮಾಡಿರಿ. ಯೇಸುವೆ ನೀವು ಮುಂದೆ ಬಂದು ನಿಂತು ಮಾತನಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ಮಾತನಾಡುವಂಥ ದೇವರು. ಆತನು ಸತ್ತು ಮೃತ್ಯುಂಜಯನಾಗೆದ್ದ. ಆತನು ಸತ್ತು ಇವತ್ತು ನೆನ್ನೆ ಇವತ್ತು ನಾಳೆ ಎಂದು ಮಾರ್ಪಡದಂಥ ದೇವರು. ಅವ್ರು ಧೈರ್ಯವಾಗಿ ಹೇಳ್ತಾರೆ, ಕೊಡಕ್ಕೆ ಅಧಿಕಾರದ ಬೇಡಿಕೊಳ್ರಿ, ತಟ್ರಿ, ಹುಡುಕ್ರಿ, ನಾನು ಎಲ್ಲ ನೆರವೇರಿಸ್ತೇನೆ. ಹಲ್ಲೆಲೂಯಾ. ಅದರಿಂದ ನನ್ನ ಹೆಸರುಗಳನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಅನ್ಯ ಭಾಷೆ. ದೇವರಿಂದ ಓದಿದಂಥ ಅನ್ಯ ಭಾಷೆ ನಮ್ಗೆ ಭಾಳ ಪ್ರಾಮುಖ್ಯತೆ. ಅನ್ಯ ಭಾಷೆ ಮಾತಾಡುವನು ದೇವರೊಟ್ಟಿಗೆ ಮಾತನಾಡ್ತಾನೆ. ಅನ್ಯ ಭಾಷೆ பேசுகிறவர்கள் தேவனோடு பேசுகிறாರ. அதனால தான் ಪವಿತ್ರಾತ್ಮನ ಅಭಿಷೇಕ ನಮ್ಗೆ ಭಾಳ ಅವಶ್ಯಕತೆ. ಅಲ್ಲೆಲ್ಲೂ ಹೇಳ್ರಿ, ನಿನಗೆ ಅಭಿಷೇಕ ಇಲ್ವಾ? ಕಣ್ಣೀರು ಬಿಟ್ಟು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ, ಅಪ್ಪ ನಿನ್ನ ಅಭಿಷೇಕ ನನ್ನ ಮೇಲೆ ಉಯ್ಯಲ್ಪಡಲಿ, பவித்ராத்மன பல நன் மேல் இழியலி, பரிசுத்தாவின் வல்லமைய மேல் இறங்கட்டும். நான் அந்நிய பாஷையோடு உம்மனோடு பேசணும், உம்மனோடு நான் உம்மை துதிக்கணும், உம்மை கனப்படுத்தணும். அந்நிய பாஷை பேசுகிறவன் அவன் தேவனோடு பேசுகிறான் என்று. அல்லேಲೂಯಾ. ನಾವು ಒಬ್ಬೊಬ್ಬರು ದೇವರೊಟ್ಟಿಗೆ ಮಾತನಾಡಬೇಕು. ಆ ಭಾಷೆ ದೇವರಿಗೂ ಮಾತ್ರ. ನೀನೇನು ಭಾಷೆ ಮಾತಾಡ್ತಿದೆ ಅಂತ ಅವ್ರಿಗೆ ಗೊತ್ತು. ಅದರಿಂದ ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ನೀನು ಗೊತ್ತಿಲ್ಲದಂಗೆ ಸಾಯಿಸ್ಬಿಡೋಣ, ಸ್ವಾಮಿ ನಂಬಿದರೆ ಇವ್ರಿಗೇನಾದರೂ ಮಾಡೋಣ ಅಂಥೇಳಿ ನೀನು ವಿಷ ಕೊಟ್ಟರು ನೀನು ಸಾಯಲ್ಲ. ಅಲ್ಲೆಲ್ಲ ಹೇಳ್ರಿ, ನೀನು ಏನೇ ಮಾಡಿದ್ರು ನೀನು ಸಾಯಲ್ಲ. ನೀನು ಮಾಟ ಮಾಡಿದ್ರು ಮಂತ್ರ ಮಾಡಿದ್ರು ನೀನು ನನ್ನ ಮುಟ್ಟಲ್ಲ. ಯಾಕಂದರೆ ನಾನು ನಂಬಿದ ಮಕ್ಕಳಿಗೆ ಕಡಿಮೆ ಆಗಕ್ಕೆ ಬಿಡೋ ದೇವರಲ್ಲ. ಅದರಿಂದನೇ ಕೊಡಲ್ಪಟ್ಟ ಅಧಿಕಾರವನ್ನು ಉಪಯೋಗಪಡಿಸ್ಕೊಳ್ಬೇಕು. கொடுத்த அதிகாரத்தை ನಾವು பயன்படுத்திಕೊಳ್ಳು. ಆವಾಗ ಅದನ್ನು ಬಲವಾಗಿ ನಾವು ಸ್ಥಿರವಾಗಿ ಹಿಡಿದುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನು ನೋಡಲಿಕ್ಕಾಗುತ್ತೆ. ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಅವ್ರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವ್ರಿಗೆ ಗುಣವಾಗ. ಯಾಕೆ ನೀವು ಹೊಂದಿದಂಥ ಅಧಿಕಾರ, ನೀವು ಹೊಂದಿದಂಥ ಅಭಿಷೇಕ ನಿನ್ನ ಮೇಲೆ ಇರುವಾಗ, ರೋಗಸ್ಥರ ಮೇಲೆ ನೀನು ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಆ ರೋಗ ಬಿಟ್ಟು ಹೋಗ್ತದೆ. ಅಲ್ಲೆಲ್ಲೂ ಹೇಳ್ರಿ, ನಾವು ಫಸ್ಟು ರಕ್ಷಣೆ ಹೊಂದಿ
ಅದೇ ಫಸ್ಟ್ ಟೈಮು ಅಭಿಷೇಕ ಹೊಂದಿದೆ. ಅಭಿಷೇಕ ಹೊಂದಿ ಯಾವಾಗ ನೋಡು ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದೆ. ನಮ್ಮ ತಾಯಿಯವ್ರ ತಂಗಿ ನಡ್ಕಲಮ್ಮ ನಾವು, ಅದಕ್ಕೆ ತುಂಬ ವರ್ಷದಿಂದ ತಲೆನೋವು. ಒಂದು ದಿವಸ ಮನೆಯಲ್ದಾಗ ಅಪ್ಪ ನನ್ನ ಭಯಂಕರ ತಲೆನೋವು ಹೊತ್ಕಣ, ಏನು ಮಾಡಿದ್ರು ತಲೆನೋವು ಹೋಗ್ತಾ ಇಲ್ಲ. ಸರಿ ಕೂತ್ಕೊ ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆ ಮಾಡೋ ಒಂದು ಅಭಿಷೇಕ ನನ್ನ ಮೇಲೆ ಅನ್ಯ ಭಾಷೆ ಮಾತಾಡ್ತಾ ಆ ತಲೆ ಮೇಲೆ ಕೈ ಪ್ರಾರ್ಥನೆ ಮಾಡಿದೆ ಅಷ್ಟೇ. ಹಲ್ಲೆಲೂಯಾ. ಅವತ್ತು ಹೋಗಿ ತಲೆನೋವು ಇದುವರೆಗೂ ಬಂದಿಲ್ಲ ಅಂತ. ಹಲ್ಲೆಲೂಯಾ ಹೇಳ್ರಿ. ಯಾಕಂದರೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವ್ರ ಅಧಿಕಾರತೆ ಕೊಡ್ತಿರ್ತಾರೆ, ಅದು ಪೈನ್ ಪಡ್ತು ನಾವು. ಏದೋ ಮಕ್ಕನ ಏನು ಚಂಪವನು ಏನೋ ಬಂದ್ವಿ ಕುಂತ್ವಿ ಎದ್ವಿ. ನಮಗೇನು ಅಧಿಕಾರ ಇದೆ? ನಮಗೆಲ್ಲ ಅಧಿಕಾರವನ್ನು ದೇವ್ರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ ಹೇಳ್ರಿ. ನಮಗೆಲ್ಲ ಅಧಿಕಾರವನ್ನು ಆತನು ಕೊಟ್ಟಿದ್ದಾರೆ. ಅದಕ್ಕೆ ಕೀರ್ತನೆ 91ನೇ ಕೀರ್ತನೆಯಲ್ಲಿ ನಾವು ಓದ್ವಲ್ಲ, ಒಂದು ವಾಕ್ಯ ಓದೋಣ. 91ನೇ ಕೀರ್ತನೆಯಲ್ಲಿ 13ನೇ ವಾಕ್ಯ ಓದ್ರಿ. ಸಿಂಹದ ಸರ್ಪಗಳ ಮೇಲೆ ನಡಿವಿ, ಪ್ರಾಯದ ಸಿಂಹವನ್ನು ಕಟಸರ್ಪವನ್ನು ತುಳಿದು ಬಿಡುವಿ. சிங்கத்தின் மேலும் விரியன் பாம்பின் மேலும் நீ நடந்து சிங்கத்தையும் வலு சர்பத்தையும் ಮಿದಿತ್ತು ಪೋಡುವಾಯ್. ಹಲ್ಲೆಲೂಯಾ. ಅಲ್ಲಿ ನೋಡ್ರಿ, ಸಿಂಹ ಸರ್ಪಗಳ ಮೇಲೆ. ಹಲ್ಲೆಲೂಯಾ. ಅದು ಗರ್ಜಿಸುವ ಸಿಂಹದ ಸರ್ಪವಾಗಿದ್ದರು ಸರಿ, ಅದು ಸಿಂಹದಂತೆ ಗರ್ಜಿಸುವ ಸರ್ಪಗಳಾಗಿದ್ದರು ಸರಿ, ಅದರ ಮೇಲೆ ನಡೀವಿ. ಪ್ರಾಯದ ಸಿಂಹವನ್ನು ಕಡಸರ್ಪವನ್ನು ತುಳಿದು ಬಿಡುವಿ. ಹಲ್ಲೆಲೂಯಾ. ಸಿಂಹ ಮತ್ತು ಸರ್ಪ ಅಂದರೆ ಹಲ್ಲೆಲೂಯಾ. ಇದ್ರ ಉಲ್ಲೇಖ ಏನಂದರೆ ಶೈತಾನನು ನೆನಪಿಗೆ ತರುತ್ತೆ. ಶೈತಾನನೇ ಸಿಂಹದಂತೆಯೋ ಸರ್ಪದಂತೆಯೋ ಗರ್ಜಿಸುವನೆಂಬುದಾಗಿ ದೇವರು. ಸಿಂಗತ್ತಿನ ಪೋಲೆ ವಿರಿನ್ ಪಾಮಿನ ಕುಟ್ಟೆ ಪೋಲೆ ಅವನು ಸೀರುವಾನ್. ಹಲ್ಲೆಲೂಯಾ. ನಮ್ಮನ್ನು ನೋಡಿದ್ರೆ ಗರ್ಜಿಸ್ಬಿಡ್ತಾನೆ. ನೋಡಿ ಇವಾಗ ಏನು ಮಾಡ್ತೀನಿ ನೀನು ನೋಡು. ರಾತ್ರಿ ನಿದ್ದೆಯಲ್ಲಿ ಬಂದಾಗ ನಾನು ಸಾಯಿಸೋದೇ ಬಿಡಲ್ಲ. ನೋಡ್ಬೇಕಾದ್ರೆ ನೀನು ಸಾಯಿಸೋದೇ ಬಿಡಲ್ಲ. ಬೆಳಗ್ಗೆದ್ದ ಕೈಕಾಲ ನಡುಗ್ತಾ ಇರುತ್ತೆ, ಎಲ್ಲ ಬಲಹೀನತೆ ಆಗಿರುತ್ತೆ. ಹಲ್ಲೆಲೂಯಾ. ಅವಾಗಲೇ ಮೊಣಕಾಲೂರಿ, ಯೇಸುವೆ ನೀನು ಕೊಟ್ಟಿರೋ ಅಧಿಕಾರದಲ್ಲಿ ಈ ಶೈತಾನ ಬಲಗಳನ್ನ ಮುರಿತೇನೆ, ಈ ಸರ್ಪದ ಕ್ರಿಯೆಗಳನ್ನ ಲಯ ಮಾಡ್ತೇನೆ, இந்த பிசாசுடைய பலன்களை முறிக்கிறேன், இந்த சர்பத்தின் கிரியைகளை நசுக்கிறேன் இயேசுவின் ரத்தத்தில்னு சொல்லி நீ ஜெபம் பண்ணும்போது உன் வாழ்க்கையில் ஒரு பெரிய விடுதலை. ಅವಾಗಲೇ ನೀವು ಒಂದು ಬಿಡುಗಡೆ. ಹಲ್ಲೆಲೂಯಾ. ಯಾಕಂದರೆ ಸಿಂಹ ಸರ್ಪದ ಮೇಲೆ ಇನ್ನೊಂದು ವಾಕ್ಯ ಹೇಳಿದೆ, ಗರ್ಜಿಸುವ ಸಿಂಹ ಇದೆ ಅಂತೆ. ಹಲ್ಲೆಲೂಯಾ ಹೇಳ್ರಿ. ಅಂತ ಗರ್ಜಿಸುವ ಸಿಂಹ. ಆ ಗರ್ಜನೆಗೆ ನಾವೆಲ್ಲರೂ ಎದುರು ಬಿಡಬೇಕು. ಒಂದು ವಾಕ್ಯ ಓದೋಣ. ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯ. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. தெளிந்த புத்தி உள்ளவர்களாயிருங்கள், விழித்திருங்கள். ஏனெனில் கர்ஜிக்கிற சிங்கத்தின் போல் யார் விழுங்கலாம் என்று வேகத்தேடி திரிகிறான் என்று ವೇದದಲ್ಲಿ ವಾಸಿக்கிறோம். ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಏನಂತೇಳಿ, ಗರ್ಜಿಸುವ ಸಿಂಹ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಯಾರನ್ನ ನುಂಗಲಿ, யாரை விழுங்கலாமோ என்று வேகத்தேடுகிறான். தெளிந்த புத்தியுள்ளவர்களாய் விழித்திருங்கள், தெளிந்த புத்தியுள்ளவர்களாய் விழித்திருங்கள். ஏனெனில் உங்கள் எதிராளியாகிய பிசாசானவன் கர்ஜிக்கிற சிங்கம் போல், கர்ஜிக்கிற சிங்கத்தை போல் எவனை விழுங்கலாமோ என்று வகைத்தேடி யாரை விழுங்கலாமோ என்று வேகத்தேடி திரிகிறாನ. ಯಾರನ್ನ ನುಂಗುಲಿ ಅಂತ ಹೇಳಿ. ಹಲ್ಲೆಲೂಯಾ. ಅವನೇನ್ ಮಾಡ್ತಾನಂತೆ, ಹುಡುಕುತ್ತಾ
ತಿರುಗ್ತಾನೆ. ಯಾವ ವಿಶ್ವಾಸಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಯಾವ ವಿಶ್ವಾಸಿ ಉಪವಾಸ ಮಾಡ್ತಾ ಇಲ್ಲ, ಯಾವ ವಿಶ್ವಾಸಿ ಪರಿಶುದ್ಧತೆಯನ್ನು ಕಾಯ್ಕೊಳ್ತಾ ಇಲ್ಲ, ಯಾವ ವಿಶ್ವಾಸಿ ಸಿಟ್ಟು ಮಾಡ್ತಿದ್ದಾನೆ, ಯಾವ ವಿಶ್ವಾಸಿ ಕೋಪ ಮಾಡ್ತಿದ್ದಾನೆ, ಯಾವ ವಿಶ್ವಾಸಿ ಬಿಳಿ ಕುಡಿತಾನೆ, ಯಾವ ವಿಶ್ವಾಸಿ ಶರಾಬ್ ಕುಡಿತಾನೆ, ಯಾರಿಗೆ ಗೊತ್ತಿಲ್ಲದೆ ಯಾರು ಪಾನ್ಪರಾಗಿ ತಿಂತದಾನೆ. ಹಲ್ಲೆಲೂಯ. ಅವನ ಕೆಲಸ ಏನು? ದೇವರ ಮಕ್ಕಳನ್ನು ಕೆಳಗೆ ಬೀಳಿಸುವಂಥ ಅವನ ಕೆಲಸ. ನಮಗೆ ಅಧಿಕಾರ ಕೊಟ್ಬಿಟ್ರು ಅದನ್ನು ಎದುರಿಸಿ ನಿಲ್ಲಕ್ಕೆ, ಆದರೆ ಅಧಿಕಾರ ಉಪಯೋಗ ಮಾಡ್ಕೊಳ್ತಾ ಇಲ್ಲ, ಆ ಅಧಿಕಾರವನ್ನು ನಾವು ಹೊಂದ್ಕೊಳ್ತಾ ಇಲ್ಲ. ಅದರಿಂದ ಅವನು ಗರ್ಜಿಸು ಸುಮ್ಮದ ಪಾದದಲ್ಲಿ ಯಾರು ನುಂಗಲಿ ಹುಡುಕ್ತಾನೆ. ಇವತ್ತು ನಿಮ್ಮನೆ ಬರ್ಬೋದು, ನಾಳೆ ನಮ್ಮನೆಗೆ ಬರ್ಬೋದು. ಅಲ್ಲೆಲ್ಲಿ ಹೇಳ್ರಿ, ನಮ್ಮನೆಗೇನು ಬಿಡ್ತಾರಂತ ಗೊತ್ತಿಲ್ಲ. ಪಾಸ್ಟರ್ ಮನೆ ಅಂದರೆ ಪಾಸ್ಟರ್ ಮನೆ ಅಂತ ಬಿಟ್ಬಿಡುತ್ತಾನ. ಅವನ ಕೆಲಸ ಏನು? ನಮ್ಮನ್ನು ಪಾಪದಲ್ಲಿ ಬೆಳೆಸ್ಬೇಕು. ದೇವರಿಗೂ ನಮಗಿರುವಂಥ ಐಕ್ಯತೆ ಅನ್ಯೋನ್ಯತೆಯನ್ನು ಮುರಿದಾಕ್ಬೇಕು. ಅವನು ಮುರಿದಾಕ್ಬೇಕು. ಅವನದು ಅದೇ ಕೆಲಸ. ಯಾರನ್ನು ಬೆಳೆಸಲಿ? ಯಾವ ವಿಶ್ವಾಸವನ್ನು ಬೆಳೆಸಲಿ? ಯಾವ ಸಿಸ್ಟರ್ನ ಬೆಳೆಸಲಿ? ಯಾರು ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ, ಯಾರು ಮೋಸ ಮಾಡ್ತಿದ್ದಾರೆ, ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ನಮ್ಮನ್ನು ಹುಡುಕಿ ಬರ್ತಾನೆ, ನಮ್ಮನ್ನು ಹುಡುಕಿ ಬರ್ತಾನೆ, ನಮ್ಮನ್ನು ಬಿಡಿಸ್ಬಿಟ್ಟು ಹೋಗ್ಬಿಡ್ತಾನೆ, ಜೊತೆಗಿರಲ್ಲ. ಹಲ್ಲೆಲೂಯ. ಯಾವಾಗ ನಾವು ಬಿದ್ದೋಗ್ತೀವಿ ದೇವರಿಗೆ ನಮಗಿರುವಂಥ ಒಡನಾಟ ಹೋಗ್ಬಿಡತ್ತೆ. எப்போ தேவனுக்கு பயப்படாத உன் மனப்போற போக்கிலையும் இஷ்டத்திலையும் நீ உனக்கு என்ன கர்த்தருக்கு கீழ்ப்படியாத, கர்த்தருடைய வார்த்தைக்கு கீழ்ப்படியாத, கர்த்தருடைய வசனத்துக்கு கீழ்ப்படியாத நீ வாழும்போது தேவனுடைய கற்பனை விட்டு வாங்கி வந்தபடி கெட்ட கெட்ட வார்த்தைகளை நீ பேசி கர்த்தருக்கு விரோதமாய் கொஞ்சம் கொஞ்சமாக நீ தூரம் போக போக பிசாசு உனக்கு நெருங்கி வருவான், ನಾಟ್ಕೊಳ್ವಾನ್, ನಿನ್ನನ್ನು ಆವರಿಸ್ಕೊಳ್ತಾನೆ. ನಿನ್ನ ಜೀವಿತದಲ್ಲಿ ನಿನ್ನ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ 10 ವರ್ಷದಿಂದ ಬರ್ತಿದ್ದೀನಿ ಪಾಸ್ಟ್ರೆ, ಏನು ಆಶೀರ್ವಾದ ಇಲ್ಲ ಪಾಸ್ಟ್ರೆ, ஒரு ஆசீர்வாதம் இல்லை. 10 வருஷமாக வந்துங்கிற ஏன் ஆண்டவர் ஆசீர்வதிக்கப்படல? அவரோட கை குறுகி போச்சா? ಅವ್ರ ಕಾದು ಕೇಳ್ಕಾದ போச்சா? ಯಾಕೆ ಕೇಳಲ್ಲ? ಯಾಕೆ ಕೇಳಲಿಲ್ಲ? ಎಲ್ಲೂ ನೀನು ತಪ್ತಾ ಇದೆಯಾ? ಎಲ್ಲೋ ದೇವರ ದೃಷ್ಟಿಯಲ್ಲಿ ನೀನು ತಪ್ಪಾಗಿ ಜೀವಿಸ್ತಾ ಇದೆಯಾ? ಪ್ರಾರ್ಥನೆ ಮಾಡ್ತೀಯ ನಿಜ, ಕೈ ತಡ್ತೀಯ ನಿಜ, ಕಾಣಿ ಕೊಡ್ತೀಯ ನಿಜ, ದಶಮ ಕೊಡ್ತೀಯ ನಿಜ, ಆದರೆ ನಿನ್ನ ಜೀವಿತ ಬದಲಾಗಿಲ್ತಾ ಇಲ್ವಲ್ಲ? உன் வாழ்க்கை மாறுபட மாட்டேந்த. அப்போ பிசாசு உன்னை விழுங்க தான் பார்ப்பான். அவன் தேடுவான், உன் வீட்டுக்கிட்ட வருவான், ನೀ வேலை செய்கிற இடத்துல வருவான், ನೀನು ಕೆಲಸ ಮಾಡೋ ಕಡೆ ಬರ್ತಾನೆ, ನೀನು ಮನೆಗೆ ಬರ್ತಾನೆ, ನಿನ್ನ ಮಕ್ಕಳ ಹತ್ರ ಹೋಗ್ತಾನೆ. ನಿನ್ನ ಜೀವಿತದಲ್ಲಿ ನೀನು ಸರಿಯಾಗಿ ಪ್ರಾರ್ಥನೆ ಮಾಡಿದೆ, ನೀನು ಕೊಟ್ಟಂಥ ಅಧಿಕಾರವನ್ನು ಸರಿಯಾಗಿ ನೀನು ಉಪಯೋಗ ಮಾಡ್ಕೊಳ್ದೆ ಹೋದರೆ ಸೈತಾನ್ ನಮ್ಮನ್ನು ನುಂಗಾಕ್ತಾನೆ. ಹಲ್ಲೆಲೂಯ. ಬರಬೇಕಾದ ಎಲ್ಲ ಆಶೀರ್ವಾದ ಹಂಗಂಗೆ ತಡೆಯಾಗಿ ನಿಂತುಬಿಡುತ್ತೆ. ಯಾಕಂದರೆ ನಿನ್ನ ಪಾಪಗಳೇ ನಾನು ನೋಡತ್ತೆ ನನ್ನ ಮುಖಕ್ಕೆ அட்டவாகுது. உன் பாவமே முகத்துக்கு மறைவாக்குது. உன்னை ஆசீர்வதிக்கணும், உன் ஜெபம் கேட்டிருக்கிறேன், உன் விண்ணப்பத்தை கேட்டேன், உன்னை நான் ஆசீர்வதிக்கணும், ஆனால் நீ எங்கே இருக்கிறன்னு தெரியல. ಹಲ್ಲೆಲೂಯಾ. ನೀನು ಎಲ್ಲಿದೆ ನನಗೆ ಗೊತ್ತಾಗ್ತಿಲ್ಲಪ್ಪ. ನೀನು ಪಾಪ ನನಗೆ ಮುಖಕ್ಕೆ ಅಡ್ಡವಾಗಿ ನಿಂತಿದೆ, ಶಬ್ದ ಕೇಳ್ತಾ ಇದೆ, ಪ್ರಾರ್ಥನೆ ಕೇಳ್ತಾ ಇದೆ, ಆದರೆ ನೀನು ಯಾರು? ನಿನ್ನ ಮುಖ ಹೆಂಗಿದೆ? ನೀನು ಹೇಗಿದೆಯಾ? ನಿನ್ನ ಜೀವಿತ ಬದಲಾಗ್ತಾ ಇಲ್ಲ. ಆದರೆ ನಾವು ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಬಿಡಬೇಕಾದ್ರೆ ನಾವು ಬಿಡ್ತಾ ಇಲ್ಲ. எதை விடணுமோ அதை விட மாட்டேன்றோம், எது வேணுமோ அதை பிடிச்சின்னு தொங்கின்னுக்கிறோம். ஆசீர்வாதம் இல்லை. ஹல்லேலூயா. பிசாசு நம்மளை மில்லுங்க காத்து கொண்டே இருக்கிறான். அவன் நுங்குಬಿಡ್ತಾನೆ ನಮ್ಮನ್ನ. ಹಲ್ಲೇಲೂಯಾ. ಅವನು ನಮ್ಮನ್ನ ನುಂಗು ಬಿಡ್ತಾನೆ, ನುಂಗ್ತಾನೆ. ಅಂದರೆ ಮಾರಕ ಅವಿಷ ಸರ್ಪ ಅಂತೆ. ಪ್ರಕಟಣೆ 12ನೇ ಅಧ್ಯಾಯ 9ನೇ ವಾಕ್ಯ ಓದೋಣ. வெளிப்படுத்தின சுவிசேஷம் 12ாம் அதிகாரம் 9வது வசனம். ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟ ಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. படிமா. வானத்தின் அதில் உலக மனதையும் 12:9 உலக மனதையும் மோசம் போக்குகிற
மோசம் போக்குகிற பிசாசு என்றும் பிசாசு என்றும் சாத்தான் என்றும் சாத்தான் என்றும் சொல்லப்பட்ட பழைய பாம்பாகிய பெரிய வலு சர்ப்பம் ತಳ್ಳಪಟ್ಟದೆ. ಆಮೆನ್. போதும் ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ ಏನಂತೇಳಿ, ಭೂಲೋಕದವ್ರನ್ನೆಲ್ಲ ಮರಳುಗೊಳಿಸುವ, ಹಲ್ಲೆಲೂಯಾ, ಎಂತಗೊಳಿಸುವ, ಮರಳುಗೊಳಿಸುವ ಆ ಮಹಾಘಟ ಸರ್ಪವನ್ನು ವಂಚಕ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ತಮಿಳು ಅದು ಮಾತ್ರ ಪಡಿಮ, ಮರಳುಗೊಳಿಸುವ, உலக மனதையே மோசம் போக்குகிற, உலக மனதை மோசம் போக்குகிற பிசாசு. போதும் மனச என்ன பண்றானா, மோசம் போக்குகிறான். அதெல்லாம் ஒன்றும் இல்லை, ಅದೆಲ್ಲ ಏನಿಲ್ಲ. ಹಲ್ಲೆಲೂಯಾ. ಮರಳುಗೊಳಿಸ್ತಾನಂತೆ, ನಮ್ಮನ್ನು ಮರಳು ಮಾಡ್ತಾನೆ. ನಿನಗೆಲ್ಲ ಆಶೀರ್ವಾದ ಬರಕ್ಕಾಗತ್ತೆ, ನೀನೆಲ್ಲ ಆಶೀರ್ವದಿಸಲ್ಪಡ್ತೀಯ, ಅದೆಲ್ಲ ನಿನ್ನಿಂದ ಆಗಲ್ಲ. ಅದು ಭಾರಿ ಪರಿಶುದ್ಧತೆ ಬೇಕು. ನಿಜ, ಅನ್ಯಾಯ ಮಾಡುವವನು ಅನ್ಯಾಯ ಚೆಯ್ಯಿ, ಅಶುದ್ಧನು ಅಣ್ಣು ಅಶುದ್ಧ ಮಾಗು. யார் வானான்றாங்க வர்ற ஆசீர்வாதத்தை இழந்து போகிறது நீ அசுத்தமாகவும் ಅನ್ಯಾಯமாக ಇರುತ್ತೀರಿ. ಬರುವಂಥ ಆಶೀರ್ವಾದನ ಹೊಂದಿಕೊಳ್ಳೋದಕ್ಕೆ ನೀನು ಅಶುದ್ಧನಾಗಿ ಅನ್ಯಾಯ ಮಾಡುವವರಾಗಿ ನಾವು ಕಾಣಲ್ಪಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆದರೆ ನಾನು ನಿಮ್ಮ ಮುಖ ನೋಡ್ತೇನೆ, ನಿಮ್ಮ ಹೃದಯನ ನೋಡೋಕ್ಕಾಗಲ್ಲ. ಹಲ್ಲೆಲೂಯಾ ಹೇಳ್ರಿ. ನಿಮ್ಮ ಮುಖ ನೋಡ್ತೇನೆ. ನಮ್ಮ ಪಾಸ್ಟ್ರು ಒಬ್ಬರು ಇಲ್ಲಪ್ಪ, ನಮ್ಮ ಪಾಸ್ಟ್ರು ಭಾರಿ ಒಳ್ಳೆಯವರು, ನಮ್ಮ ಪಾಸ್ಟ್ರು ನಮ್ಗಾಗಿ ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ. ಹಲ್ಲೆಲೂಯಾ. ತುಟಿಯಿಂದ ಹೇಳ್ತೀವಿ, ಹೃದಯದಲ್ಲಿ ಯಾವಾಗಲೂ ಇದ್ದಿದ್ದೆ ನಮ್ಮ ಪಾಸ್ಟ್ರು ಒಳ್ಳೇದು ಮಾಡ್ತಿದ್ರೆ ನಮ್ಮ ಪಾಸ್ಟರ್ ಥರ ಪಾಸ್ಟರ್ ಲೋಕದಲ್ಲಿ ಎಲ್ಲೂ ಇಲ್ಲ. ಯಾಕಮ್ಮ ತಪ್ಪು ಮಾಡ್ತಿದ್ದೆ, ಯಾಕೆ ಬರ್ತಾರೆ ಹಿಂಗೆ ಮಾಡ್ತೀಯ ಅಂದರೆ ನಮ್ಮ ಪಾಸ್ಟರ್ ಭಾರಿ ಕೆಟ್ಟವ್ರು, ಯಾವಾಗ ನೋಡಿ ನನ್ನ ಬಗ್ಗೆನೇ ಮಾತಾಡ್ತಾರೆ. ಹಲ್ಲೆಲೂಯಾ. ನಮ್ಮನ್ನು ನೋಡಿದ್ರೆ ಉರ್ಕೊಂತಾರೆ. ನಿನ್ನ ಮೇಲೆ ಉರ್ಕೊಳ್ಳೋದು ಯಾಕೆ? ನೀನು ರಾಜ್ಯ ಕಳ್ಕೊಳ್ತಾ ಇದೀಯಾ, ನೀನು ಬರುವಂಥ ಆಶೀರ್ವಾದ ಕಳ್ಕೊಂಡ್ಬಿಡ್ತಿದ್ಯಾ, ನೀನು ಬರುವಂಥ ಕೃಪಾವರಗಳನ್ನ ಕಳ್ಕೊಳ್ತಾ ಇದೆಯಾ, ನೀನು ಬರುವಂಥ ಪರಲೋಕ ರಾಜ್ಯವನ್ನು ಕಳ್ಕೊಳ್ತಾ ಇದೆಯಾ? ಹಲ್ಲೆಲೂಯಾ ಹೇಳ್ರಿ. ನಮಗೆ ಅದೇ ನಮ್ಮ ಆಸೆ. ನಿಮ್ಮ ಹಣನೋ ನಿಮ್ಮ ಆಯುಷ್ಯನೋ ನಮಗೇನು ಮುಖ್ಯ ಅಲ್ಲ. ನಿಮ್ಮ ಆತ್ಮ ದೇವರ ಸನ್ನಿಧಿಗೆ ಹೋಗ್ಬೇಕು. உங்கள் ஆத்மா தேவனுடைய சமூகத்தில் போனோன்னா நான் உங்கள் மேலே கோவப்பட்டே ஆகணும், உங்களை தண்டிச்சே ஆகணும், உங்களை தப்புகளை உணர்த்தி ஆகணும். அப்போ தான் நான் ஊழியக்காரன். ಹಲ್ಲೆಲೂಯಾ. ಯಾನ್ ಬ್ರದರ್ ಲೇಟ್ ಅವರ ಪ್ರೇಯರ್ಗೆ ಸರಿಯಾದ ಟೈಮ್ಗೆ ಹೊರತು ಅವ್ರದ್ಯಾ? ಯಾಕಮ್ಮ 10 ಗಂಟೆಗೆ ಬಂದ್ರೆ 8 ಗಂಟೆಗೆ ಬಂದರೆ 8:30 9 ಗಂಟೆಗೆ ಬರ್ತೀಯಾ? ಯಾಕೆ? ನಮ್ಮ ಪಾಸ್ಟಿಗೆ ಗೊತ್ತು ನಮ್ಮ ಕಷ್ಟ. ನಿಜಾನೇ, ನಿನ್ನ ಕಷ್ಟ ನನಗೆ ಗೊತ್ತಿಲ್ಲ. ಆದರೆ 1 ಗಂಟೆ ಆಶೀರ್ವಾದ ಕಳ್ಕೊಂಡ್ಬಿಟ್ಟಲ್ಲ. அந்த ஒரு ஆசீர்வாதம் ஒன்று விட்டு போயிடுச்சே, வெயில் எரியுது. ஐயோ ஆசீர்வதிக்காத போகிறாங்களே, ஒரு ஆசீர்வாதம் போயிடுச்சு, இன்னும் ஒரு கொடுத்துருவாರ? ಹಲ್ಲೆಲೂಯಾ. ಕೆಲಸ ಟೈಮ್ ಕರೆಕ್ಟಾಗಿ 8 ಗಂಟೆಗೆ ಹಬ್ಬ ಟಿ ಇಲ್ಲ ಅಂದ್ರೆ ಒಳಗೆ ಬಿಡಲ್ಲ. ಆಲಯ ಅಂದರೆ ನಮ್ಮ ಯೇಸು ಯಾವಾಗ ಹೋದ್ರೂ ನಡೆಯುತ್ತೆ, ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಮಾತು ಕೇಳುವುದಕ್ಕಿಂತ, ಹಲ್ಲೆಲೂಯಾ, ನೀನು ಯಜ್ಞ ಹೋಮಗಳನ್ನ ಮೆಚ್ಚೋದಿಲ್ಲ ಅಂತ. ಮಾತು ಕೇಳುವುದು ಉತ್ತಮ. ಯಜ್ಞ ಹೋಮಕ್ಕಿಂತ தேவனுடைய வார்த்தை நீ கேட்டு அது பிரகாரம் நடந்து பாரு. வாழ்க்கையில் ஒரு குறைவு இருக்காது. ஏன்னா எல்லா குறைவுகளை மெதிக்கிற அதிகாரத்தை நம்ம கொடுத்திருக்கிறார். எல்லா ಕೊರತೆಗಳನ್ನ ಎಲ್ಲ ಕ್ರಿಯೆಗಳನ್ನ ಮುರಿಯೋದಕ್ಕೆ ನಮಗೆ ಶಕ್ತಿ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನೋಡಿರಿ, ಯಾವುಗಳ ಮೇಲೂ ಚೇಳುಗಳನ್ನು ವೈರಿಗಳ ಸಮಸ್ತ ವೈರಿ ಏನೇನು ಬಲೆ ಬೀಸ್ತಾನೋ ಅದರ ಎಲ್ಲ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಇದೆ. ನಮಗೆ ಅದನ್ನು ಉಪಯೋಗ ಮಾಡೋಕ್ಕಾಗ್ತಾ ಇಲ್ಲ. ಏನೋ ಒಂದು ಭಯ, ಏನೋ ಒಂದು ಭ್ರಮೆ, ಏನೋ ಒಂದು ಪಿಕ್ಲಾಟ. ಹಲ್ಲೆಲೂಯಾ. ಹಲ್ಲೆಲೂಯಾ ಹೇಳ್ರಿ. ಯಾಕಂದರೆ ನಮಗೆ ಅಧಿಕಾರ ಕೊಟ್ಟಂಥ ದೇವಾದಿ ದೇವನನ್ನು ನಾವು ಸ್ತುತಿಸ್ತಾ ಇದ್ದೇವೆ, ನಾವು ಆತನನ್ನು ಮಹಿಮೆ ಪಡಿಸ್ತಾ ಇದ್ದೇವೆ. ಅದರಿಂದ ಈ ವಂಚಕನು ಅಂತೇಳಿ ಪ್ರಕಟಣೆ 20:23 ವಾಕ್ಯ ಹೋದ್ರೆ, ಪ್ರಕಟಣೆ 20:23 20:23 15
ಹೌದಾ? 21 ಇಲ್ಲಲ್ಲ? ನಿಮಿಷ, ನಾನೇ ತಪ್ಪಾಗಿ ಬರ್ತೀನಿ. ಸರಿ ಬಿಡ, ವಾಕ್ಯ ಬಿಟ್ಬಿಡೋಣ. ಹಲ್ಲೆಲೂಯ. ಯಾಕಂದರೆ ಅವನು ವಂಚಕನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನು ವಂಚಿಸುವಾತನು, ನಮ್ಮನ್ನು ವಂಚನೆಗೆ ಬೀಳಿಸುವಾತನು. ಆದಿಕಾಂಡ 3ನೇ ಅಧ್ಯಾಯ 6ನೇ ವಾಕ್ಯ ಓದಿರಿ. ಮರಳುಗೊಳಿಸುವಂಥವನು ವಂಚಕನು ಆಗಿದ್ದಾನೆ. ಅವನು ನಮ್ಮನ್ನು ವಂಚಿಸ್ತಾನೆ, ನಮ್ಮನ್ನು ಮರಳುಗೊಳಿಸ್ತಾನೆ. ಓದ್ರಿ 3:6. ಮೈಕಿರೋರು ಓದ್ರಿ. அப்பொழுது ஸ்திரீயானவள் இருப்பா அப்பொழுது கர்த்தர் என் ஆவி என்றென்றைக்கும் மனுஷனோடு போராடுவதில்லை. அவன் மாம்சத்தினாலே அவன் இருக்க போகிற நாட்கள், அவன் எனக்கு போகிற நாட்கள் 120 வருஷம் என்றார். ಆಮೆನ್. ಸ್ತೋತ್ರ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಆಮೆನ್. ஹல்லேலூயா. இப்ப படிமா 3:6. அப்பொழுது ஸ்திரீயானவள் அந்த விருட்சகம் புசிப்பதற்கு நல்லதும் பார்வைக்கு இன்பமும் புத்தி தெளிந்திருப்பதற்கு ரட்சிக்கப்பட்டதாக விருட்சகமும் அபேட்சிசத்தக்கதாகியும் இருக்கிறது என்று கண்டு அதன் கனியை பறித்து புசித்து தன் புருஷனுக்கும் கொடுத்தான். அவனும் புசித்தான் என்று பரிசுத்தமுள்ள வேதத்தில் வாசிக்கிறோம். ஹல்லேலூயா. ಅಲ್ಲಿ ವಾಕ್ಯಳುತ್ತೆ, ಯಾವಾಗ ದೇವರ ಮಾತನ್ನು ನಾವು ಬಿಟ್ಟು ಕೊಡ್ತೇವೆ, ಯಾವಾಗ ದೇವರು ಕೊಟ್ಟಂಥ ಹಣ್ಣನ್ನು ತಿನ್ನಬಾರ್ದು ಮುಟ್ಟಬಾರ್ದು ಅಂತ ಹೇಳಿನು ನೀ ಅವ್ವಿದ್ಯಳಾಗಿ ಅಲ್ಲಿ ಹೋದುದರಿಂದ, ಹಲ್ಲೇಲೂಯ, ಅವಳ ಕಣ್ಣಿಗೆ ಹಣ್ಣು ಅಷ್ಟು ದಿವಸ ಅದು ವಿಶ್ವ ಕಾಣ್ತಾ ಇತ್ತು. ಅಯ್ಯೋ ಅಪ್ಪ ಮುಟ್ಬೇಡ ಅಂತ ಹೇಳಿದ್ದಾರೆ, ಅಯ್ಯೋ ಆ ಮರದ ಹತ್ರ ಹೋಗ್ಬೇಡ ಅಂತ ಹೇಳಿದ್ದಾರೆ ಅಂಥೇಳಿದ್ದಂತಹ ಅವಳ ಸೈತಾನ ವಂಚಿಸ್ತಾನೆ. ಹಲ್ಲೇಲೂಯ. ಮರಳುಗೊಳಿಸ್ತಾನೆ. ಒಂದು ತಪ್ಪು ಮಾಡಿದ್ರೆ ಏನಿಲ್ಲ, ಒಂದು ಸುಳ್ಳು ಹೇಳಿದ್ರೆ ಏನಿಲ್ಲ, மரಳುಗೊಳಿಸ್ತಾನೆ. ஒரு பொய் சொன்ன என்ன மறையா, ஒரு பொய் சொன்ன என்ன, உன்னை வஞ்சிக்கிறான். ஏன்னா அந்த ஒரு வார்த்தை நீ சொன்ன உடனே அந்த ದೇವனுடைய ಆಶೀರ್ವಾದ அப்படியே ಟಕ್ಕನ್ನು ನಿನ್ನೋಡು. ನೀನು ಯಾವಾಗ ಮಾತನ್ನು ಹೇಳ್ತೀಯ ದೇವರ ಆಶೀರ್ವಾದ ನಿನಗೇನು ಬರ್ತಾ ಇತ್ತೋ ಅದಂಗೆ ಟಕ್ಕಂತ ನಿಂತ್ಬಿಡುತ್ತೆ. ಅವಾಗ ಒಮ್ಮನ ಕಣ್ಣಿಗೆ ಹಣ್ಣು ಹೆಂಗೆ ಕಾಣ್ತಂತೆ, ಆ ಸರ್ಪವು ಸ್ತ್ರೀಗೆ ಹೇಗೂ ನೀನು ಸಾಯುವುದಿಲ್ಲ, ನೀನು ಇದರ ಹಣ್ಣನ್ನು ತಿಂದ ಹಾಗ ನಿನ್ನ ಕಣ್ಗಳು ತೆರೆಯುವು, ನೀನು ದೇವರಂತೆ ಆಗಿವಿ, ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಈ ಮಾತನ್ನು ಯಾವಾಗ ಶೈತಾನ ಮಾತುಗಳನ್ನು ಅವಮ್ಮ ಕೇಳಿದ ತಕ್ಷಣ, ಸರ್ಪದ ಮಾತು, ಆಗ ಹಲ್ಲೇಲೂಯ, ಆಗ ಏನಾಯ್ತು, ಆ ಸ್ತ್ರೀಯ ಮರದ ಹಣ್ಣನ್ನು ತಿನ್ನುವುದಕ್ಕೆ ಅವಾಗ ಅದು ಕಣ್ಣಿಗೆ ಉತ್ತಮವಾಗಿ ಕಾಣ್ತದೆ. ಯಾವಾಗ ಶೈತಾನ ಮಾತು ಕೇಳ್ತೀವೋ ಆ ಮಾತು ನಮ್ಗೆ ಉತ್ತಮವಾಗಿ ಕಾಣುತ್ತೆ. ಕರೆಕ್ಟೇ ಹೇಳ್ತಿರೋದು, ಸರಿಯಾ ಸೊಲ್ಲಂಗದು, ನೋಡೋದಿಕ್ಕೆ ಉತ್ತಮವಾಗಿತ್ತಂತೆ. ಅಲ್ಲೆಲ್ಲಿ ಹೇಳ್ರಿ, ನೋಡೋದಿಕ್ಕೆ ಉತ್ತಮವಾಗಿತ್ತು, ಆಮೇಲೆ ನೋಡುವುದಕ್ಕೆ ರಮ್ಯವಾಗಿತ್ತು. ತಮಿಳನ್ನ சொல்லுமா? அப்பொழுது ஸ்திரீ அந்த விஷயம் புருஷனுக்கு நல்லது என்று பார்வைக்கு இன்பமும் புத்தியை ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿ ಇದೆ ಎಂದು ತಿಳಿದು ಅದನ್ನು ತೆಕ್ಕೊಂಡು ತಿಂದಳು. ಹಲ್ಲೇಲೂಯ. ಅವನು ವಂಚಕನು, ಅವನು ಮರಳುಗೊಳಿಸ್ತಾನೆ. ಸಿಸ್ಟರ್ ಹಿಂಗೆ ಹೇಳಿದ್ರೆ ತಪ್ಪಿಲ್ಲ, ಬ್ರದರ್ ಹಿಂಗೆ ಮಾಡಿದ್ರೆ ತಪ್ಪಿಲ್ಲ, அம்மா இப்படி சொன்னால் ஒன்றும் தவறு இல்லை, ஒரு சின்ன பாவம் பண்ணால் தவறு இல்லை, ஒரு சின்ன அக்கிரமம் பண்ணால் தவறு இல்லை, ஒரு சின்ன அநியாயம் பண்ணால் பொய் சொன்னால் தவறு இல்லை, நடக்காது ಆಂಡವರು ಮುನ್ನ. ಹಲ್ಲೇಲೂಯಾ. ದೇವ್ರು ನಿನ್ನನ್ನು ಬಿಟ್ಟು ಯಾವಾಗಲೂ ಅಲ್ಗಿರ್ತಾರೆ.
ನಿನ್ನ ಬಲದಲ್ಲೂ ನಿನ್ನ ಶಕ್ತಿಯಲ್ಲ ನೀನು ಸಾಯ್ಬೇಕೆ ಹೊರತು ದೇವರ ಆಶೀರ್ವಾದದಿಂದ ನಾವೇನು ಹೊಂದ್ಕೊಳ್ಳೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಯಾವಾಗ ಆ ಮರಳುಗೊಳಿಸುವಂಥ ಮಾತುಗಳು ನಮ್ಮನ್ನು ಮರಳುಗೊಳಿಸುತ್ತೆ. ರಕ್ಷಣೆ ಹೊಂದಿದವರು ಒಬ್ಬರಿಗೊಬ್ಬರು ಪ್ರೀತಿ ಮಾಡಿದ್ರೆ ಯಾವ ಪಾಪ ಇಲ್ಲ ಅಂತ. ಹಲ್ಲೆಲೂಯಾ. ಸಭೆಯಲ್ಲಿ ಸಹೋದರರು, ಸಭೆಯಲ್ಲಿರೋ ಸಹೋದರಿ ಲವ್ ಮಾಡಿದ್ರೆ ಪಾಪ ಇಲ್ಲ ಅಂತ. ಯಾಕಂದರೆ ಪರಿಶುದ್ಧರಂತ. ಶೈತಾನ, ಇದು ಶೈತಾನ ಆಲೋಚನೆ, பிசாசுடைய ಆಲೋಚನೆ ಇದು. ತಾಯಿ ತೌಪಂ ಪಾತು, ತಂದೆ ತಾಯಿ ನೋಡಿ, ಸೇವಕರು ಮಾತಾಡಿ, ಇವಳೇ ನೀನು ಹೆಂಡತಿ ಅಂತ ಹೇಳೋವರೆಗೂ ನೀನು ಅಕ್ಕಂಗಿ ಥರನೇ ನೆನೆಸ್ಬೇಕು. ಕಣ್ಣಲ್ಲಿ ನೋಡಿ ಹೃದಯದಲ್ಲಿ ಮೋಹಿಸುವನು ವಿಭಚಾರಿ ಅಂತ ದೇವರು ವಾಕ್ಯ ಹೇಳುತ್ತೆ. ಇದು ಸೈತಾನ ತಂತ್ರ. ಅವಳು ಅದೇ ಜ್ಞಾಪಕ, ಅವಳಂದ, ಅವಳು ಚಂದ, ಅವ ಅಳಗು, ಅವ ವಾರ್ತೆ, ಅಯ್ಯೋಯ್ಯೋ ತೂಕ வரலையே, ಅಯ್ಯೋಯ್ಯೋ பிசாசு அப்படிதான் பண்ணும். தூங்க விட மாட்டான், ತೂಕ ಹೊರ ವಿಡ ಮಾಟಾನ್, ನಿದ್ರೆ ಬರೋಕ್ಕೆ ಬಿಡೋದಿಲ್ಲ. ಯಾವಾಗಲೂ ಅವಳನ್ನೇ ನಿನ್ನ ಕಣ್ಮುಂದೆ ಇಟ್ಟಿರ್ತಾನೆ. ಯಾವಾಗಲೂ ಅವನ ನಿನ್ನ ಕಣ್ಮುಂದೆನೇ ಅವನನ್ನು ಇಟ್ಟಿರ್ತಾಳೆ. ನೀನೆಲ್ಲಿ ದೇವ್ರ ಮಗನಾಗಿ ಮಗಳಾಗಿ ಜೀವಿಸ್ಲಿಕ್ಕಾಗತ್ತೆ? ಪಾಪದ ಸಂಬಳ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ನೋಡ್ರಿ, ಯವನಸ್ಥ ಸಹೋದರ ಸಹೋದರು ಅವನು ಸಿಕ್ಕಿಲ್ಲ ಅಂತ ಕೈಕೊಂಡು ಸಾಯೋದು, ಅವಳು ಸಿಕ್ಕಿಲ್ಲ ಅಂತ ಜ್ಞಾನಕ್ಕೊಂಡು ಸಾಯೋದು. ಪಾಪದ ಸಂಬಳ ಮರಣ. ಅದರಿಂದ ದೇವ್ರ ಮಕ್ಕಳು ಪ್ರೀತಿ ಮಾಡಿಬಿಟ್ರೆ ಪಾಪ ಇಲ್ಲ ಅಂತ ಸೈತಾನ್ನ ಆಲೋಚನೆ. ಜ್ಞಾಪಕ ಇಟ್ಕೊಳ್ರಿ. ನೀನು ಮದುವೆ ಆಗೋ ತನಕ ನೀನು ಯಾರನ್ನೇ ನೋಡು, ನೀನು ಅಕ್ಕಂಗಿ ಥರನೇ ನೋಡು, ನೀನು ಅಣ್ಣನ ಥರ ನೀನು ನೋಡಬೇಕು. ಯಾವಾಗ ಸೇವಕರು ಕುಟುಂಬದವ್ರು ಸೇರಿ ಇವನೇ ನಿನ್ನ ಗಂಡ, ಇವಳೇ ನೀನು ಹೆಂಡತಿ ಅಂತ ಹೇಳೋವರೆಗೂ, ಹಲ್ಲೆಲೂಯಾ, ನೀವು ಇಬ್ಬಳಾರು ಪತಿವರ್ತಿಯರಾಗಿರ್ಬೇಕು. ಅದು ಗಂಡಸಾಗಲಿ ಹೆಂಗಸಾಗಲಿ, ಎಲ್ಲರೂ ಹೇಳ್ತಾರೆ ಹೆಂಗಸರು ಮಾತ್ರ ಪತಿವರ್ತಿಯರಾಗಿರ್ಬೇಕಂತ. ಗಂಡಸರು ಎಂತ ಗಬ್ಬು ಹಿಡ್ದಿದ್ರು ಪರವಾಗಿಲ್ಲ. ಹಲ್ಲೆಲೂಯಾ. ಇಲ್ಲ, ದೇವ್ರ ವಾಕ್ಯ ಹಾಗೆ ಹೇಳ್ತಲ್ಲ. ಗಂಡಾಗಲಿ ಹೆಣ್ಣಾಗಲಿ ಪತಿವರ್ತಿಯರಾಗಿರಬೇಕು. ತನ್ನ ಪರಿಶುದ್ಧತೆಯನ್ನು ಕಾಯ್ಕೋಬೇಕು. ದೇವರ ಮುಂದೆ ಎರಡು ಕೈ ಒಂದಾಗಿ ಹಿಡಿದು ಇವತ್ತಿಂದ ನೀವು ಪತಿ ಪತ್ನಿ ಅಂತ ಹೇಳೋವರೆಗೂ, ಹಲ್ಲೆಲೂಯಾ, ನಿನ್ನ ಜೀವಿತ ಪರಿಶುದ್ಧವಾಗಿರಬೇಕು. ಜೀವಿತ ಪರಿಶುದ್ಧವಾಗಿರணும். இல்லைன்னா பிசாசு ஒன்றுக்குள்ள வந்துட்டுருப்பான். நீ பைத்தியம் பிடிச்சிருப்ப. ராத்திரி தூக்கம் வராது, படிக்க முடியாது, வேலை செய்ய முடியாது, ಕೆಲಸ ಮಾಡೋಕ್ಕಾಗಲ್ಲ, ಓದಕ್ಕಾಗಲ್ಲ. ನೀನದೇ ನೆನಪು ದಿನವು ಮನದಲ್ಲಿ. ಹಲ್ಲೆಲೂಯಾ. ಹಂಗೆ ಸೈತಾನ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಿರ್ತಾನೆ. ಹಂಗೆ ಕರ್ಕೊಂಡೋಗಿ ದೇವರಿಗೂ ನಮಗಿರುವಂತಹ ಐಕ್ಯತೆ ಆಶೀರ್ವಾದಗಳನ್ನ ಕಳೀತಾನೆ. ಹಲ್ಲೆಲೂಯಾ. ಅದರಿಂದ ಮರಳುಗೊಳಿಸುವಂಥ ಸೈತಾನ ಮುಂದೆ ನಾವು ಭಾಳ ಎಚ್ಚರ ವಹಿಸಿರಬೇಕು, ಭಾಳ ಎಚ್ಚರಿಕೆಯಿಂದ ಇರಬೇಕು. ಹಲ್ಲೆಲೂಯಾ. ஏன்னா தேவன் முன்ன பயத்தோடு பக்தியோடு பரிசுத்தத்தோடு நம்ம வாழ்க்கையை நடத்தணும். அதனால தான் நமக்கு அதிகாரம் கொடுத்துருக்க. பிசாசை ಮೆರಿಕ முடிಯ, ಸೈತಾನ ತುಳಿಯುವುದಕ್ಕೆ ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ನಿನ್ನನ್ನು ಉಕ್ಕಿಸಿ ಮಾತಾಡುವಾಗ, ಅಂದರೆ ಮೇಲೆತ್ತಿ ಹೊಗಳಿ ಮಾತಾಡುವಾಗ ಉಬ್ಬಿ ಬೋಂಡಾಗ್ಬಿಡ್ತೀವಿ. ಹಲ್ಲೆಲೂಯಾ. ಯಾರು ಹೊಗಳಿ ಮಾತಾಡ್ತಾರೋ ಅವ್ರು ಕಾಲು ಎಳಿತಾರಂತ ஞாபகம் ಇಟ್ಕೊಳ್ರಿ. யார் புகழ்ந்து நம்மளை பேசுகிறாங்களோ அவங்க தான் முதல்ல நம்ம காலை வச்சுப்பாங்க. ஞாபகமாக இருங்க. ಸೈತಾನ ಅವನೊಳಗೆ ಸೇರ್ಕೊಂಡ್ಬಿಟ್ಟು ನಮ್ಮನ್ನು ಹೊಗಳಿ, ನಮ್ಮನ್ನು ಬಿಳಿಸಿ, ನಮ್ಮ ಆತ್ಮಿಕ ಜೀವಿತವನ್ನು ನಾಶ ಮಾಡಿ ನಮ್ಗೆ ಬಿಟ್ಟು ಇರ್ತಾನೆ. நம்மளை விட்டு போயிடுவான். ಹಲ್ಲೆಲೂಯಾ. அதனால தான் கிடையாது சமயம் ಹೋಯ್ತು. கிடையாது ಒಂದು ವಾಕ್ಯವನ್ನು ಓದಿ. ಯಾಕೋಬನ ಪತ್ರಿಕೆಯಲ್ಲಿ, ಯಾಕೋಬ எழுதின நிருபத்தில் 4ஆம் அதிகாரம் 7வது வசனத்தை வாசிக்கலாம். ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ஆகையால் தேவனுக்கு கீழ்ப்படிந்திருங்கள், பிசாசுக்கு எதிர்த்து நில்லுங்கள். அப்போது அவன் உங்களை விட்டு ஓடி போவான். அவன் ஓடுவான், இல்லைன்னா ஓட மாட்டான். அவன் ஜதிலே இருப்பான், தோல் மேலே கை போட்டுன்னு. ನಂಬಾಡ್ರ ನೀ ನಂಬಾಳು, ನೀ ನನ್ನವಳು. ಹೆಗಲ ಮೇಲೆ ಕೈ ಹಾಕ್ಕೊಂಡು ಪಕ್ಕ ಒಬ್ರಿಗೊಬ್ರು ತಬ್ಕೊಂಡು ಮಲಗಿರ್ತೀವಿ. ಹಲ್ಲೆಲೂಯಾ. ಯಾರನ್ನ? ಸೈತಾನ್ನ, ಅವನ ಆಲೋಚನೆಗಳನ್ನ, ಅವನ ಬುದ್ಧಿವಾದಗಳನ್ನ, ಅವನ ತಂತ್ರಗಳನ್ನ ತಬ್ಬಿಕೊಂಡು ಮಲ್ಕೊಂತೀವಿ. ಅಣೆತ್ತುಕೊಂಡು ಪೊಟ್ಟು ಈಗಿರುವಾಗಿ ದೇವರಿಗೆ ಒಳಗಾಗಿರಿ. ಹಲ್ಲೆಲೂಯಾ. ಸೈತಾನನ್ನ ಎದುರಿಸಿ
ನಿಲ್ಲಿರಿ, ನಿಲ್ರಿ. ಹಲ್ಲೆಲೂಯ. ನೋಡ್ರಿ, ಒಳಗಾಗಿರಿ. ದೀನರು ಇದನ್ನು ಮಾಡ್ತಾರೆ, ದೀನರು ದೇವರಿಗೆ ಒಳಗಾಗ್ತಾರೆ. ಅಹಂಕಾರಿಗಳು ಇದನ್ನು ಮಾಡೋದಿಲ್ಲ. ಅಲ್ಲೇ ದೇವರಿಗೆ ಒಳಗಾಗೋದಿಲ್ಲ. ಹೆಸರಿಗೆ ಸ್ತೋತ್ರ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಅದು ದೇವರೊಳಗೆ ನಾವಿಲ್ಲ. ನೀ ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿಯೂ ನೆಲೆಗೊಂಡಿದ್ದರೆ ನೀನು ಬಹಳ ಫಲ ಕೊಡ್ತೀಯ. ಹಲ್ಲೆಲೂಯ. ಅದರಿಂದ ದೇವರಿಗೆ ದೀನರಾದರು ಇದನ್ನು ಮಾಡ್ತಾರೆ ಅಂದರೆ ದೇವರಿಗೆ ಏನಾಗ್ತಾರಂತೆ, ಒಳಗಾಗುವವರಾಗಿದ್ದಾರೆ. ಈಗಿರಲಾಗಿ ದೇವನ ಬಳಿಗೆ ಬನ್ನಿರಿ, ಶೈತಾನನ ಎದುರಿಸಿ ನಿಲ್ಲಿರಿ. ಹಲ್ಲೆಲೂಯ. ಎದುರಿಸಿ ನಿಲ್ಲಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಇಲ್ಲಿ ದೊಡ್ಡ ವಾಗ್ದಾನ ಕೊಡಲಾಗಿದೆ. ಅಂದರೆ ದೇವರು ಕೊಡುವ ಬಲದಲ್ಲಿ ಯಾರೆಲ್ಲ ಶೈತಾನನನ್ನು ಎದುರಿಸುತ್ತಾರೋ, ಹಲ್ಲೆಲೂಯ, ಆದರೆ ಯಾರು ದೇವರಿಗೆ ಒಳಗಾಗ್ತಾರೋ ಅವರ ಬಳಿಗೆ ಮಾತ್ರವೇ ಅವನು ಓಡೋಗ್ತಾನೆ. ಅಯ್ಯಪ್ಪ, ಇವ್ರು ದೇವ್ರ ಮಕ್ಕಳು ಮರೆ, ಅಯ್ಯೋ ದೇವ್ರ ಮಗಳು ಮಾರ ಯಾವುದು, ಅಯ್ಯಪ್ಪ ಬೇಡ ಬೇಡ ಬೇಡ, ಇವ್ರ ಹತ್ರ ಹೋಗಿ ಪಾತಾಳಕ್ಕೆ ಹಾಕೋ ಛಾಯದು ಆಗಲ್ಲ ಆಗಲ್ಲ ಆಗಲ್ಲ. ನಮ್ಮನ್ನು ಬಿಟ್ಟು ಓಡೋಗ್ತಾನೆ. ಪರಿಶುದ್ಧತೆ, ನೀ ದೇವನಿಗೆ ಬಯந்து நீ கீழ்ப்படிந்து பார்க்கும்போது உன்னை பார்த்தாவே பிசாசு ஓடி போயிடுவான். அல்லேலூயா. அவன் ஒரு வழியாக வருவான், 7 வழியாக ಓಡಿ போயிடுவான். ಒಂದು ಮಾರ್ಗವಾಗಿ ಬರ್ತಾನೆ. ಅಯ್ಯಪ್ಪ, ಇವ್ರು ದೇವ್ರ ಮಕ್ಕಳು ರಕ್ಷಣೆ ಹೊಂದಾರೆ, ಇವ್ರು ದೇವ್ರ ಮಕ್ಕಳಾಗಿದ್ದಾರೆ ಅಂತೇಳಿ ಎದುರಿ ಅವನು ಓಡಿ ಹೋಗ್ತಾನಂತೆ. ಹಲ್ಲೆಲೂಯ. ಮೊದಲು ದೇವರಿಗೆ ಒಳಗಾಗಿರಿ, ನಂತರ ಶೈತಾನ್ನ ಎದುರಿಸಿರಿ. ಫಸ್ಟ್ ನೀ ದೇವರೊಳಗೆ ಬಂದ್ಬಿಡು, ಶೈತಾನಿಗೆ ಎದುರಿಸು. ಹಲ್ಲೆಲೂಯ. ಶೈತಾನ ஓடி எதிர்த்து நில், பிசாசு ஓடி போவான். உன் கஷ்டத்தையும் கண்ணீரையும் வேதனையும் நிந்தையும் அவமானியும் பஞ்சமும் பட்டினியும் வெறுமையும் எல்லாம் திண்டாட்டத்தையும் கொண்டு வந்து போடுற பிசாசு ஓடுறான்னு சொன்னா நமக்கு இருக்கிற எல்லா பிரச்சனைகளும் எடுத்துன்னு ஓடிடுவான். ஹல்லேலூயா. ನಾನು ಉನ್ನ ಆಶೀರ್ವದಿತ್ತೆ, ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಹೆಚ್ಚಿಸುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಹಲ್ಲೆಲೂಯ. ಇವಾಗ ಎರಡೇ ವಿಷಯ, ಶೈತಾನ ನಮ್ಮ ಹತ್ರ ಜಾಸ್ತಿ ಕೆಲಸ ಮಾಡೋದಕ್ಕೆ. ಎಫೆಸರ ಪತ್ರ 4ನೇ ಅಧ್ಯಾಯ 27ನೇ ವಾಕ್ಯ ಹೋದ್ರಿ. ಎಫೆಸ 4:27. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಓದ್ರಿ. பிசாசுக்கு இடம் கொடாமல். ஆமென். ஹல்லேலூயா. அங்க பரிசுத்தமுள்ள வேதத்துல வாசிக்கிறோம், பிசாசுக்கு இடம் கொடுக்காத. ಶೈತಾನನಿಗೆ ಅವಕಾಶ, ನಿನ್ನ ಹತ್ರ ಬರಕ್ಕೆ ಅವಕಾಶ ಕೊಡಬೇಡ. ಹಲ್ಲೇಲೂಯಾ ಹೇಳ್ರಿ. உங்கள்கிட்ட பிசாசு வரதுக்கு நீ தான் இடம் கொடுக்குற. ஆமாவா, இந்த பழம் சாப்பிட்டா ಕಣ್ ತೆರೆದ್ರಮ್ಮ, ಎಣ್ಣೆ ತಿಂದ್ರೆ ಕಣ್ ಬಿಚ್ಚಿಬಿಡುತ್ತಾ, ದೇವ್ರಂತೆ ಆಗ್ಬಿಡ್ತೀವಾ? ಹಲ್ಲೇಲೂಯಾ. ಒಂದು ಪಾಪ ಮಾಡೋದು ಏನು ತಪ್ಪಿಲ್ವಾ? ಒಂದು ಸುಳ್ಳು ಹೇಳಿದ್ರೆ ತಪ್ಪಿಲ್ವಾ? ಅವಕಾಶ ಕೊಡಬೇಡ್ರಿ. ಶೈತಾನನಿಗೆ ಅವಕಾಶ ಕೊಡಬೇಡ್ರಿ. ಕ್ರೈಸ್ತರು ಸುಳ್ಳು ಮತ್ತು ಕೋಪ ಈ ಎರಡುಗಳನ್ನು ಬಿಟ್ಟರೆ ಮಾರ್ಗ ಮೂಲಕ ಕ್ರೈಸ್ತನು ತಮ್ಮ ಮೇಲೆ ಕಷ್ಟಗಳನ್ನು ಬರಮಾಡಿಕೊಳ್ಳಲು ಸೈತಾನನಿಗೆ ಅವಕಾಶ ಮಾಡಿಕೊಡ್ತಾರೆ. ಮತ್ತು ಸೈತಾನನು ಆ ರೀತಿ ಅವಕಾಶಗಳನ್ನು ಯಾವಾಗೂ ಕಾಯ್ತಾ ಇರ್ತಾರೆ. ಏನು ಅವಕಾಶ ಕೊಡ್ತಾರೋ, எப்போ நேரம் கொடுப்பாங்களோ, எப்போ எனக்கு இடம் கொடுப்பாங்களோன்ட்டு பிசாசு காத்துனே இருக்கிறான். ஹல்லேலூயா. ನಮ್ಮನ್ನು ಕಾಯ್ತಾ ಇರ್ತಾನೆ. ಸ್ಥಳ ಕೊಡಬೇಡ್ರಿ, ಸ್ಥಳ ಕೊಡಬೇಡ್ರಿ. ಹಲ್ಲೇಲೂಯಾ ಹೇಳ್ರಿ. இடம் கொடுக்காத பிசாசை வாடா என் வீட்டில், பிசாசை வாடா என் வீட்டில் தங்கிருன்னா வந்துடுவான். ஹல்லேலூயா. ஆண்டவரே நீ என் வீட்டுக்கு வா. சகை சொல்கிறேன், நான் வீட்டுக்கு வருவேன், வீட்டில் தங்கிருவேன். ಜಕ್ಕಾಯಿನಿಗೆ ದೇವರು ಹೇಳ್ತಾರೆ, ನಾನು ಇವತ್ತು ನಿನ್ನ ಮನೆಗೆ ಬರ್ತೀನಿ. ಹಲ್ಲೇಲೂಯಾ. ನಮ್ಮ ಮನೆಗೆ ಶೈತಾನಲ್ಲ ಬರಬೇಕಾಗಿರೋದು, ಯೇಸು ಬರಬೇಕು. ಹಲ್ಲೇಲೂಯಾ. ಅದನ್ನ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. அதிகாரத்தை கொடுத்திருக்கிறார். பயன்படுத்துவோம், உபயோகப்படுத்துவோம். பிசாசு எதிர்த்து நில். பிசாசு ஓடி போயிடுவான். நிற்க மாட்டான். தேவ பிள்ளைகள்னா அவன் பயம், தேவ பிள்ளைகள்னா அவங்க பயம். ஹல்லேலூயா.
ಒಂದ್ಸಲ ಒಂದು ಊರಿಗೆ ಪ್ರೇಯರಿಗೆ ಹೋಗಿದ್ವಿ. ಹೋಗಿ ಅಲ್ಲೆಲ್ಲ ಪ್ರಾರ್ಥನೆ ಮಾಡಿದ್ವಿ. ಯಾವ ದೇವನು ಬರ್ದೇವ ಮಾಟ ಮಂತ್ರ ದೇವ ಅದು ಯಾವುದೋ ಇರ್ತೇವೆ ಅಂತ ಹೋದ್ವಿ. ಅದು ಒಂದು ಬಂದಿಲ್ಲ. ಸರಿ ಪ್ರಾರ್ಥನೆ ಮಾಡಿ ನಾನು ಪಾಶ್ರಮ ಬಂದ್ಬಿಟ್ವಿ. ಒಂದು 3 ತಿಂಗಳಾದಮೇಲೆ ಆ ಶೈತಾನ ಮತ್ತೆ ನಮ್ಮ ಕೈ ಸಿಕ್ಕಾಕಂತ. ಏಯ್ ನೀವು ಊರಿಗೆ ಬಂದಾಗ ಎಲ್ಲೋಡಗಿದ್ರಿ ಅಂತ ಕೇಳಿ. ನಾವು ಊರು ಹೊರಗೆ ಹೋಗಿ ಒಂದು ಮರದ ಮೇಲೆ ಕುತ್ಕೊಂಡ್ಬಿಟ್ಟಿದ್ವಿ. ನೀವು 2 ದಿವಸ ಅಲ್ಲಿದ್ರಾ, ನೀವು ಬಸ್ಸದ್ದು ಬಂದಮೇಲೆ ನಾನು ನಮ್ಮ ಊರಿಗೆ ಬಂದ್ವಿ. ಹಲ್ಲೆಲೂಯಾ. ನಾವು ಪಾತ ಪಿಶಾಚು ನಡುಗು. ನಿನ್ನ ನೋಡಿದ್ರೆ ಶೈತಾನ ನಡುಗ್ತಾನೆ. ಎಚ್ಚರ ವಹಿಸ್ಕೊಳ್ರಿ, ಸ್ಥಳ ಕೊಡಬೇಡ್ರಿ. ಹಲ್ಲೆಲೂಯಾ. ಸಮಯ ಹೋಗ್ತಾ ಇದೆ. ದೇವ್ರ ವಾಕ್ಯವನ್ನು ಆಶ್ರಯಿಸಲಿ. ಎಲ್ಲ ಮೊಣಕಾಲೂರಣ. ನಮಗೆ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತು ನಮಗೆ ಅಧಿಕಾರத்தை கொடுத்திருக்கிறார். பயன்படுத்திಕೊಳ್ಳುவோம், ಉಪಯೋಗಪಡಿಸಿಕೊಳ್ಳುவோம். ದೇವರ ರಾಜ್ಯத்திற்காக வாழ, ದೇವರ ರಾಜ್ಯಕ್ಕಾಗಿ, ಆತನ ಬರುಣಕ್ಕಾಗಿ ನಾವು ಜೀವಿತ ಕಾಲವಿಲ್ಲ. ಶೈತಾನಿಗೆ ಸ್ಥಳ ಕೊಡದಂತೆ ಇನ್ನೂ ಭಯದಲ್ಲೂ, ಇನ್ನೂ ಭಕ್ತಿಯಲ್ಲೂ, ಇನ್ನೂ ಪರಿಶುದ್ಧತೆಯಲ್ಲಿ ಜೀವಿಸುವರಾಗಿ ಕಾಣಲ್ಪಡೋಣ. ಕೇಳಿದ ವಾಕ್ಯಕ್ಕೋಸ್ಕರ ಬೇಗನೆ ಪ್ರಾರ್ಥನೆ ಮಾಡೋಣ.